ಹಾಯ್ ಎಲ್ರಿಗೂ. ಯಾಕೋ ಒಂಥರ ಬೇಜಾರು. ಸರಿ, ಯಾರ ಹತ್ರ ಆದರೂ ಶೇರ್ ಮಾಡ್ಕೋಬೇಕಲ್ಲ. ರಿಲೇಷನ್ ಹತ್ರ ಶೇರ್ ಮಾಡ್ಕೋಬಾರ್ದು. ಏನಷ್ಟೇ ನಾವು ರಿಲೇಷನ್ ಹತ್ರ ಶೇರ್ ಮಾಡ್ಕೋಬಾರ್ದು. ಯಾಕಂದರೆ ಅವರು ಬೇಕಾದಂಗೆ ನಮ್ಮನ್ನು ಆಡ್ಕೊಂಡು ಕೂಡ ನೆಗೆದಿರುತ್ತೆ. ನಾನು ಆಡೋದು ಕೂಡ ನನ್ನ ರಿಲೇಷನ್ ಮುಂದೆ ಆಡೋದೇ ಇಲ್ಲ. ನೋಡೋರಲ್ಲ ಇವಳು ಏನಪ್ಪ ಎಷ್ಟು ಗಟ್ಟಿ ಅಂತಾರೆ, ಕಲ್ ಮನಸ್ಸು ಅಂತಾರೆ. ಯಾಕಂದರೆ ನಾನು ಆಡೋದೇ ಇಲ್ಲ. ನಾನು ಒಬ್ಬಳೇ ಇದ್ದಾಗೆ ಅತ್ತೆ ನೋಡಿ, ತಂದೆ ತಾಯಿ ಇಲ್ದಿರ ಅನಾಥರು ಅಂತ ಇರ್ತೀರಲ್ಲ, ಎಷ್ಟು ಸಂಕಟ ಅಂದರೆ ಹೇಳ್ಕೊಳಕ್ಕೆ ಆಗಲ್ಲ. ಅಷ್ಟು ಸಂಕಟ. ಎಲ್ಲರೂ ಇದ್ರು, ನನಗೂ ಇದ್ರು. ನಮ್ಮಮ್ಮನ 10th ಓದ್ತಾ ಇದ್ದೆ, 15 ವರ್ಷ ನಮ್ಮಮ್ಮ ಅಪ್ಪ ತಿರೋದಾಗಿಂದ ನಮ್ಮ ಅಪ್ಪ ಜೊತೆನೇ ಇದ್ದಿದ್ದು. ನಮ್ಮಪ್ಪ ಈ ಹೆಣ್ಮಕ್ಳಿಗೆ ಅಮ್ಮಗಿಂತ ಅಪ್ಪ ಮೇಲೆ ಸ್ವಲ್ಪ ಕನೆಕ್ಷನ್ ಎಲ್ಲ. ನಮ್ಮಪ್ಪ ನನಗೊಂದು ಚೈನ್ ತೆಗೆದ್ರು ಕೂಡ ನಮ್ಮ ಅಮ್ಮನ ಹಾಕ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಮಗಳಿಗೆ ತೆಗೆದಿರೋದು ನನ್ನ ಮಗಳು ಹಾಕ್ಕೊಳ್ಳಿ, ಬಟ್ಟೆನೂ ಅಷ್ಟೇ. ಆಗೆಲ್ಲ ತುಂಬ ಕಷ್ಟ. 2009 ಅಲ್ಲ, ಆಗೆಲ್ಲ ನನಗೆ 1000 ರೂಪಾಯಿ ಕಮ್ಮಿ, 1500 ಚೆನ್ನಾಗಿರಬೇಕು, ನನ್ನ ಮಗಳು ಚೆನ್ನಾಗಿರಬೇಕು. ಸರಿ, ಅಮ್ಮ ಹೋದರು. ನಾನು ಆಗ್ತಾನೆ PUC. ನಾನೇ ಬಂದು ನಮ್ಮಪ್ಪ ನನ್ನ ತಮ್ಮ ಅವರಿಬ್ಬರು ಮಕ್ಕಳ ಥರ ನೋಡಿಕೊಂಡೆ. ಮದುವೆನೂ ಆಯಿತು. ನಾನು ಗಂಡ ಮನೆಗೆ ಹೋಗಿಲ್ಲ, ಯಾಕಂದರೆ ಅವ್ರು ಇಲ್ಲೇ ಜಾಬ್ ಮಾಡೋದು. ನಮ್ಮಪ್ಪ ಮನೆಗೆ ಹತ್ರ ಅವ್ರು ಜಾಬ್ ಮಾಡೋದು ಬಂದು ನಮ್ಮ ಅಪ್ಪ ಮನೆಗೆ ಹತ್ರ. ಸೊ ಅದರಿಂದ ನಮ್ಮಪ್ಪ ನಮ್ಮ ತಮ್ಮನ ಯಾರು ನೋಡ್ಕೊತಾರೆ, ನಾನು ನೋಡ್ಕೊತೀನಿ ನಮ್ಮಪ್ಪನ. ನನ್ನ ತಮ್ಮನ ಅಂತೇಳ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಬಂದ್ಬಿಟ್ಟು, ಅವ್ರು ತುಂಬ ಒಳ್ಳೆಯವರು. ಬಂದರು, ಅವರು ಹೇಳಿದರು, ಎಷ್ಟು ಹೇಳಿದ್ರು ಬೇಡಮ್ಮ ಚೆನ್ನಾಗಿರಲ್ಲ. ಇನ್ನು ನಮ್ಮಪ್ಪ ಕರ್ಕೊಬಂದೆ. ಆಯಿತು, ನನ್ನ ಮದುವೆಗೆ 10 ವರ್ಷ ಆಯಿತು. ಸ್ವಲ್ಪ ನಮ್ಮಪ್ಪ ಕುಡಿಬೇಡ ಅಂದರೆ ಕೇಳೇ ಇಲ್ಲ. ಜಾಂಡೀಸ್ ಬಂದರೆ ಕುಡಿಬಾರ್ದು, ಪ್ಲಸ್ ನಾನ್ ವೆಜ್ ತಿನ್ನಬಾರ್ದಂತೆ. ನಾನೇ ಎಷ್ಟು ಹೇಳಿದೆ, ನೀನೇನು ಹೇಳೋದು, ನಾನು ಸಂಪಾದಿಸೋದು, ನಾನು ತಿನ್ನೋದು, ನಾನು ಕುಡಿಯೋದು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸರಿ, November 2 ಅನ್ಕೊತೀನಿ. 2 ಫೋನ್ ಬಂತು. ನೈಟು 12:30. ನಮ್ಮಪ್ಪ ಬೇರೆ ಮನೇಲಿ ಮಲ್ಕೊಳೋದು, ನಾವು ಕೆಳಗಡೆ, ಒಂದೇ ಊರೇ, ಮನೆ ಚೇಂಜು. ಸರಿ, ಫೋನ್ ಮಾಡಿಬಿಟ್ಟು, ಅಮ್ಮ ಯಾಕೋ ಆಗ್ತಾಯಿಲ್ಲ, ಕೈಯೆಲ್ಲ ನಡುಗ್ತೈತೆ, ಕಾಲೆಲ್ಲ ಊದ್ಕೊಬಿಟ್ಟೈತೆ, ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂದರು. ಸರಿ, ನಾನು ನಮ್ಮ ಮನೆಯವ್ರು ಕಾರ್ ಎತ್ಕೊಂಡು ಹೋದ್ವಿ. ಅವ್ರು ನೋಡಿದ ತಕ್ಷಣವೇ ಯೂರಿನ್ ಅಷ್ಟೊತ್ತಿಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಸರಿ, ICUಲಿ ಹಾಕಬೇಕು, ಹೇಳೋಕ್ಕಾಗಲ್ಲ, ಎಲ್ಲ ಚೆಕ್ ಮಾಡಿ ಹೇಳ್ತೀರಂದರು. ಸರಿ, ಹಾಕಿದ್ರು. ಮೈಯಲ್ಲೆಲ್ಲ ಪಾರ್ಟ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಕುಡ್ದು ಲಿವರ್ ಇಲ್ಲ, ಕಿಡ್ನಿ ಇಲ್ಲ, ಏನೂ ಇಲ್ಲ. ಸರಿ ಇಟ್ಟು ನೋಡೋಣ 3 days ಅಂತ ಹೇಳಿದ್ರು. ಸರಿ ಇಡೋಣ ಅಂತ ಹೇಳ್ಬಿಟ್ಟು ಇಟ್ಟಿತ್ತು. ಆಯಿತು. ಸರಿ, ಅವ್ರು ನಾನು ಹೋದಾಗಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಮ್ಮ, ಮನೆಗೆ ಕರ್ಕೊಂಡು ಹೋಗು ಮನೆಗೆ. ನೀ ತಮ್ಮ ಹತ್ರ ಎಲ್ಲ ಬಿಡಬೇಡಮ್ಮ, ನೀನೇ ನೋಡು. ಸರಿ, ನನ್ನ ತಮ್ಮ ಹತ್ರ ಒಂದು 6 ತಿಂಗಳೇ ಬಿಟ್ಟಿತ್ತು ನಾನು, ಯಾಕಂದರೆ ಅವನಿಗೂ ಮದುವೆ ಆಗಿತ್ತು. ಸರಿ, ನಮ್ಮ ಮನೇಲಿ ಏನಾದರೆ ಯಾವಾಗೂ ನೀನೇ ನೋಡ್ತೀಯ, ಸರಿ ಬಿಡು, ಸ್ವಲ್ಪ ದಿನ ಅವರು ಕೊಡಲಿ ಊಟ ಅಂದರು. ಒಂದು 6 ತಿಂಗಳು ಬಿಟ್ಟಿದ್ದೀನಿ ನಾನು ಅಷ್ಟೇ. ಸರಿ, ಈ ಸಲ ಏನಾದರೂ ಆಗಲಿ ನಾನೇ ನೋಡ್ಕೊಬಿಡೋಣ. ನಮ್ಮ ಮನೆಯವ್ರು ಏನಾದರೂ ಪರವಾಗಿಲ್ಲ, ಅವರು ಏನು ಅನ್ನಲ್ಲ. ಬಟ್ ಅವ್ರಿಗೂ ನನ್ನ ಹೆಂಡ್ತಿ ಯಾಕೆ ಕಷ್ಟ ಬಿಡಬೇಕು ಅಂತ ಕರ್ಕೊಬಂದು ನೋಡ್ಕೊಬರೋಣ ಅಂತ ಡಿಸ್ಚಾರ್ಜ್ ಮಾಡ್ಕೊಬಂದೆ. 6ನೇ ತಾರೀಕು ಮಾಡ್ಕೊಬಂದೆ ಡಿಸ್ಚಾರ್ಜು. ನೀರು ಕುಡಿದ್ರು, ನೀರು ಕೊಡೋದ್ರು, ನೀರು ಕೊಟ್ಟು ಕಣ್ಣು ಮುಚ್ಚಿತ್ತಷ್ಟೆ.
ಅವತ್ತು ನೈಟ್ ಫುಲ್ಲು ಇದು ಎತ್ಕೊಂಡ್ಬಿಡ್ತು, ಗೊರ್ಕೆ ಅಂದ್ಕೊಂಡು ಗೊರ್ಕೆ ಎತ್ಕೊಂಡ್ಬಿಡ್ತು. ವಿಡಿಯೋ ಇದೆ ನಾನು ಅದು ಹಾಸ್ಪಿಟ್ಲಲ್ಲಿ ತೋರಿಸೋಣ ಏನು ಹೇಳ್ತಾರೆ ಅಂತ ತೆಗ್ದಿದ್ದು ವಿಡಿಯೋ ಯೂಟ್ಯೂಬ್ಗೆ ಹಾಕ್ಬೇಕಂತಲ್ಲ. ಅದನ್ನೆಲ್ಲ ನೋಡೋ ನನಗಷ್ಟು ಸಂಕಟ ಆಗುತ್ತೆ. ಇದೇ ವಿಡಿಯೋ ಸರಿ ಹಾಲೆಲ್ಲ ಹಾಕ್ತಿದ್ರೆ ಬೆಳಿಗ್ಗೆ 6:20 ಅನ್ಕೊತೀನಿ. ಹಾಲು ತೊಗೊಂಡಾಗಟ್ಟಿದೆ, ಮುಚ್ಚಿದ ಕಣ್ಣು ಹಿಂಗೆ ಬಿಟ್ಬಿಟ್ಟು ಅಷ್ಟೇ ಪ್ರಾಣ ಹೋಗ್ಬಿಡ್ತು. ಏನಿಲ್ಲ, ನಾನು ಯಾವ ಜನ್ಮದಲ್ಲಿ ಯಾರಿಗೆ ಏನು ಮಾಡೋದು ಗೊತ್ತಿಲ್ಲ. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಇಬ್ಬರೂ ಇಲ್ಲ. ನಾನು ಯಾವಾಗ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರ ಹತ್ರ, ಸುಮ್ಮನೆ ಇವಾಗ ಗಂಡ ಹೆಂಡತಿ ಜಗಳ ಆಗುತ್ತಲ್ಲ, ನಾನು ಇವಾಗ ಹೋದೆ ಅಂದರೆ ನಮ್ಮಪ್ಪ ನನ್ನ ನೋಡ್ಕೊತಾರೆ, ನನ್ನ ಬಿಡಲ್ಲ. ನಮ್ಮಪ್ಪ ನನ್ನ ಬಿಡಲ್ಲ. ಎಲ್ಲಿ ಹೋಗಲಿ, ಯಾವಪ್ಪ ಹತ್ರ ಹೋಗಲಿ, ಯಾವಪ್ಪ ಇದ್ದಾರೆ ಅಂತ ಹೋಗ್ಲಿ, ನನ್ನ ಅಪ್ಪ ಅಂತ ಇರಲಿಲ್ಲ, ಅಣ್ಣ ಅಂತಲೇ ಕರಿತಾ ಇದ್ದಿತ್ತು. ಯಾವಾಗೂ ಅಷ್ಟೇ ಅಣ್ಣ ಅಣ್ಣ ಅಂತಲೇ ಕರಿತಾ ಇದ್ದಿತ್ತು, ಅಪ್ಪ ಅಂತ ಕರಿತಾ ಇರಲಿಲ್ಲ. ಅಣ್ಣ 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 ಅಂತ. ನಮ್ಮಪ್ಪ ನನಗೆ ಹುಷಾರಿಲ್ಲ ಅಂದರೆ ಸಾಕು, ನಮ್ಮಪ್ಪ ನನಗೆ ಕೊಡ್ಕ ಅಂತೀನಿ, ಕೊಡ್ಕ ಕೊಡ್ಕ. ಇವತ್ತಿಗೆ 1 ವರ್ಷ ಆಯಿತು, ನಮ್ಮಪ್ಪ ಸತ್ತಿ ಇವತ್ತಿಗೂ 1 ವರ್ಷ ಆಯಿತು. 1 ವರ್ಷ ಅಲ್ಲ, ಸಾರಿ, 1 ತಿಂಗಳಾಯಿತು. 1 ತಿಂಗಳಾಯಿತು. ಯಾರು ಹೆಂಗೋ ಗೊತ್ತಿಲ್ಲ, ನನಗೆ ಮಾತ್ರ ಇದು ತುಂಬ ನನಗಾಗ್ತಾಯಿಲ್ಲ. ಯಾಕಂದರೆ ನಾನು ನಂಬಿದ್ದು ಒಂದೇ ಒಂದು ಜೀವ. ನನಗಿಬ್ಬರು ಇದ್ದಾರೆ ಅಂತ ನಾನು ಎಲ್ಲರ ಹತ್ರ ಹೇಳ್ಕೊಂಡಿದ್ದು. ನಮ್ಮಪ್ಪ ಇದ್ದಾರೆ, ನಂಗೆ ನಮ್ಮಪ್ಪ ಇದ್ದಾರೆ. ಸೊ ಯಾರ ಹತ್ರ ಹೇಳಲಿ, ಯಾವ ಧೈರ್ಯ? ಇವಾಗ ನನಗೆ ಊರಲ್ಲಿ ಇರೋಕ್ಕೆ ಇಷ್ಟನೇ ಇಲ್ಲ. ಎಲ್ಲರೂ ಗಂಡು ಮಕ್ಕಳನ್ನ ತಲೆ ಮೇಲೆ ಎತ್ಕೊತಿರ್ತಾರೆ. ನಮ್ಮಪ್ಪ ನನ್ನ ಮದುವೆ ಮಾಡಿ ನನಗೆ ಮೋಲ್ಡ್ ಮನೆ, ನನ್ನ ತಮ್ಮನ ಸೀಟ್ ಮನೆ, ಅವನ ಮದುವೆ ಮಾಡಿ ಎಷ್ಟೋ ಜನ ಕೇಳಿದ್ದು ಉಂಟು, ಅವ್ನಿಗೆ ಹಾಕ್ಕೊಟ್ಟಿದ್ದು ಉಂಟು, ಏನೋ ನಿಮ್ಮ ಅಪ್ಪ ಎತ್ಕೊಂಡು ಮೋಲ್ಡಾಗಿ ಕರೆ, ನಿನ್ನ ಸೀಟಾಗಿ ಕರೆ ಅಂತ. ಇವಾಗ ಅವ್ರು ಕೊಟ್ಟಿರೋ ಮೋಲ್ಡ್ ಮನೇಲಿರೋ ಕೂಡ ನನಗೆ ಯಾರಿಗೋಸ್ಕರ ಇರಲಿ, ನಾನು ಅಷ್ಟು ಹಠ ಮಾಡಿ, ಅಷ್ಟು ಇದು ಮಾಡಿ ಏನು ಕರ್ಕೊಂಬಂದೆ ಗೊತ್ತಾ ಅವ್ರನ್ನ? ನಮ್ಮಪ್ಪ ನನ್ನ ತಮ್ಮ. ನನಗದು ಮನಸ್ಸು ಆರ್ತಾನೇ ಇಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ, ದೇವಸ್ಥಾನಕ್ಕೆ ಹೋದ್ರೆ ನನ್ನ ಮನಸ್ಸು ಆರ್ತಾನೇ ಇಲ್ಲ ಮನಸ್ಸು. ಅವ್ರು ಇರ್ಬೋದಾಗಿತ್ತು ಇನ್ನು. ನಮ್ಮಪ್ಪಗೇನು ಅಷ್ಟು ವಯಸ್ಸಿಲ್ಲ, 55 years ಅಷ್ಟೇ, ಇರ್ಬೋದಾಗಿತ್ತು. ನಮ್ಮಮ್ಮ ಡೆತ್ ಆದಾಗ ಅವ್ರು 32 years, ತುಂಬ ಬೇಗ ಮದುವೆ ಆಗಿದ್ದಾರೆ ನಮ್ಮಮ್ಮ. ಪಾಪ ಆವಾಗೆಲ್ಲ ಗೊತ್ತಲ್ಲ ನಿಮಗೆ, ಬೇಗ ಮದುವೆ ಮಾಡಿಬಿಡ್ತಾಯಿದ್ರು. 15-16 years ಮದುವೆ ಆಗಿದೆ. ಆ ವರ್ಷನೇ ನಾನು ಹುಟ್ಟಿದ್ದೀನಿ. ನಾನು 15 years, 31-32. ನನ್ನ ಏಜ್ಗೆಲ್ಲ ನಮ್ಮಮ್ಮ ಇಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಜನ ನೋಡ್ತಾರಲ್ಲ, ಅಯ್ಯೋ ಪಾಪ. ನನ್ನ ಜನ ಅಯ್ಯೋ ಪಾಪ ಅಂತ ನೋಡೋದು ನನಗೆ ಇಷ್ಟ ಆಗಲ್ಲ. ಏನು ತಪ್ಪು ಮಾಡಿದ್ರಿ, ಏನು ತಪ್ಪು ಮಾಡಿದೆ ಅಂತ. ಅವ್ರು ನೆನೆಸ್ಕೊಬಿಟ್ರೆ ಅಂದರೆ ಗೊತ್ತು, ಅವರೆಲ್ಲೂ ಹೋಗಲ್ಲ. ಧೈರ್ಯನೇ ಹೋಯ್ತು. ಇರಬಾರ್ದು ಅಂತಾನೆ ಡಿಸೈಡ್ ಮಾಡಿದೆ, ಊರು ಬಿಟ್ಟು ಹೋಗ್ಬಿಡೋಣ, ಬೇರೆ ಕಡೆ ಹೋಗೋಣ ಅಂತ. ಬಟ್ ಎಲ್ಲರೂ ಬೇಡ, ಹಂಗೆ ಮಾಡಬೇಡ ಅಂತ ಹೇಳಿದ್ರು. ಸರಿ ಆಯಿತು, ಅಪ್ಪಗೋಸ್ಕರ ಇರೋಣ. ನನಗೊಂದು ಆಸೆ ಇತ್ತು, ದೊಡ್ಡ ಮನೆ, ನಮ್ಮಪ್ಪ ಒಂದು ರೂಮು, ನಮ್ಮಪ್ಪ ಒಂದು ದೊಡ್ಡ TV, ನಮ್ಮಪ್ಪ ಒಂದು AC ಎಲ್ಲ ಹಾಕಬೇಕು. ನಮ್ಮಪ್ಪ ರಾಜ ನೋಡ್ಕೊಬೇಕು.
ಎಲ್ಲಿ ನಾನು ಇನ್ನೆಲ್ಲಿ ನೋಡ್ಕೊಡೋದು ಇನ್ನಷ್ಟೇ. ಅದಕ್ಕೆ ಅಕಸ್ಮಾತ್ ಈ ವಿಡಿಯೋ ಯಾರಾದರೂ ನೋಡಿದ್ರೆ ನಾನು ಒಂದೇ ಹೇಳೋದು, ತಂದೆ ತಾಯಿ ಇದ್ದಾಗ ನೋಡ್ಕೊಳ್ಳಿ ಪ್ಲೀಸ್. ಎಲ್ಲರೂ ಸಿಗ್ತಾರೆ, ತಂದೆ ತಾಯಿ ಸಿಕ್ಕಲ್ಲ. ಬೈದ್ರು ತಂದೆ ತಾಯಿನೇ, ಹೊಡೆದ್ರು ತಂದೆ ತಾಯಿನೇ. ನಮ್ಮಪ್ಪ ಏನು ಬೇಕು ಅಂದರೂ ನೋಡೋಕ್ಕಾಗಲ್ಲ, ಸಿಗೋದೇ ಇಲ್ಲ.